ನಮಸ್ಕಾರ ಜಾಬ್ ನ್ಯೂಸ್ ವೀಕ್ಷಕರೇ. ಪರೀಕ್ಷಾ ಅಕ್ರಮಗಳ ಕಾರಣದಿಂದಾಗಿ ತೀವ್ರ ಕುತೂಹಲಕ್ಕೆ ಕಾರಣವಾಗಿದ್ದ 402 ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನೇಮಕಾತಿ ಪರೀಕ್ಷೆಯು ಇಂದು ಅಂದರೆ ಅಕ್ಟೋಬರ್ 3ರಂದು ಸುಸೂತ್ರವಾಗಿ ನಡೆದಿದೆ. ರಾಜ್ಯದ 6 ಜಿಲ್ಲೆಗಳ 163 ಕೇಂದ್ರಗಳಲ್ಲಿ ಯಾವುದೇ ಗೊಂದಲ ಇಲ್ಲದೆ ಪರೀಕ್ಷೆ ನಡೆಸಲಾಗಿದೆ. ನಿಮಗೆ ಗೊತ್ತಿರುವ ಹಾಗೆ ದೈಹಿಕ ಪರೀಕ್ಷೆ ಸಹಿಷ್ಣುತೆ ಪರೀಕ್ಷೆಯಲ್ಲಿ ಒಟ್ಟು 66,990 ಮಂದಿ ಈ ಲಿಖಿತ ಪರೀಕ್ಷೆ ಬರೆಯಲು ಅರ್ಹತೆ ಪಡೆದಿದ್ದರು. ಅವರಲ್ಲಿ 56,528 ಮಂದಿ ಮಾತ್ರ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಿಕೊಂಡು ಪರೀಕ್ಷೆ ಬರೆಯಲು ಸಿದ್ಧತೆ ನಡೆಸಿದ್ದರು. ಅದರಲ್ಲೂ 43,250 ಮಂದಿ ಮಾತ್ರ ಅಂದ್ರೆ 64.5% ಅಭ್ಯರ್ಥಿಗಳು ಮಾತ್ರ ಇಂದು ನಡೆದ ಲಿಖಿತ ಪರೀಕ್ಷೆಗೆ ಹಾಜರಾಗಿದ್ದಾರೆ ಎಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ತಿಳಿಸಿದೆ. ಈ ಪರೀಕ್ಷೆಯನ್ನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ನೇತೃತ್ವದಲ್ಲಿ ನಡೆಸಲಾಗಿತ್ತು. ಬೆಂಗಳೂರು, ವಿಜಯಪುರ, ಶಿವಮೊಗ್ಗ, ಕಲಬುರಗಿ, ಧಾರವಾಡ ಮತ್ತು ದಾವಣಗೆರೆ ನಗರಗಳಲ್ಲಿ ಪರೀಕ್ಷೆಯನ್ನ ಆಯೋಜಿಸಲಾಗಿತ್ತು. ಈ ಹಿಂದೆ ನಡೆದಿದ್ದ PSI ಲಿಖಿತ ಪರೀಕ್ಷೆಯು ಅಕ್ರಮಗಳ ಕಾರಣದಿಂದಾಗಿ ಸುದ್ದಿಯಲ್ಲಿದ್ದ ಕಾರಣದಿಂದಾಗಿ ಈ ಬಾರಿ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಳ್ಳಲಾಗಿತ್ತು. CCTV ಕ್ಯಾಮೆರಾಗಳ ಕಣ್ಗಾವಲಿನಲ್ಲಿ ಬಿಗಿ ಭದ್ರತೆಯಲ್ಲಿ ಪರೀಕ್ಷೆ ನಡೆಸಲಾಯಿತು. ಎಲ್ಲಾ ಕೇಂದ್ರಗಳಲ್ಲೂ ಜಾಮರ್ ಅಳವಡಿಸಲಾಗಿತ್ತು. ಆದರೆ ಕಲಬುರಗಿ ಮತ್ತು ವಿಜಯಪುರ ಜಿಲ್ಲೆಗಳಲ್ಲಿ ಮಾತ್ರ ಪ್ರತಿಯೊಂದು ಪರೀಕ್ಷಾ ಕೊಠಡಿಯಲ್ಲಿಯೂ ಒಂದೊಂದು ಜಾಮರನ್ನು ಅಳವಡಿಸಿ ಯಾವುದೇ ರೀತಿಯ ಅಕ್ರಮಕ್ಕೆ ಅವಕಾಶವಾಗದಂತೆ ನೋಡಿಕೊಳ್ಳಲಾಗಿತ್ತು. ಸ್ನೇಹಿತರೆ, ನಿಮಗೆ ನೆನಪಿರಬಹುದು, ಕಲಬುರಗಿ ಮತ್ತು ವಿಜಯಪುರ ಜಿಲ್ಲೆಗಳಲ್ಲಿ ಈ ಹಿಂದೆ ನಡೆದ ಲಿಖಿತ ಪರೀಕ್ಷೆಗಳ ಸಂದರ್ಭದಲ್ಲಿ ಭಾರಿ ಅಕ್ರಮ ನಡೆದಿದ್ದರಿಂದ ಮುನ್ನೆಚ್ಚರಿಕೆ ಕ್ರಮವಾಗಿ ಈ ರೀತಿ ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಳ್ಳಲಾಗಿತ್ತು. ಮೊಬೈಲ್ ಸೇರಿದಂತೆ ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳನ್ನ ಪರೀಕ್ಷಾ ಕೇಂದ್ರದೊಳಗೆ ತೆಗೆದುಕೊಂಡು ಹೋಗಲು ಅವಕಾಶ ನೀಡಲಾಗಲೇ ಇಲ್ಲ. ಎಲ್ಲ 163 ಪರೀಕ್ಷಾ ಕೇಂದ್ರಗಳ ಮೇಲೆ ನಿಗಾ ಇಡಲು ಜಿಲ್ಲಾ ಮಟ್ಟದಲ್ಲಿ ಮಾತ್ರವಲ್ಲದೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕೇಂದ್ರ ಕಚೇರಿಯಲ್ಲಿಯೂ ಕಮಾಂಡ್ ಸೆಂಟರ್ ಅನ್ನ ತೆರೆಯಲಾಗಿತ್ತು. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಾರ್ಯನಿರ್ವಾಹಕ ನಿರ್ದೇಶಕ H. ಪ್ರಸನ್ನ ಮಾತ್ರವಲ್ಲದೆ ನೇಮಕಾತಿ ವಿಭಾಗದ ಪೊಲೀಸ್ ಇಲಾಖೆಯ ನೇಮಕಾತಿ ವಿಭಾಗದ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕ ಶರತ್ ಚಂದ್ರ, DAG ಸುಧೀಂದ್ರ ಕುಮಾರ್ ರೆಡ್ಡಿ ಅವರು ಸಹ ಖುದ್ದು ಸೆಂಟರ್ನಲ್ಲಿ ಹಾಜರಿದ್ದು ಪರೀಕ್ಷಾ ವ್ಯವಸ್ಥೆಯನ್ನ ವೀಕ್ಷಿಸಿದರು. ಯಾವುದೇ ಲೋಪವಾಗದಂತೆ ಮುನ್ನೆಚ್ಚರಿಕೆ ವಹಿಸಿದ್ದರು. ಪರೀಕ್ಷೆಯಲ್ಲಿ ಯಾವುದೇ ಅಕ್ರಮ ನಡೆಯದಂತೆ ನೋಡಿಕೊಳ್ಳಲು ಯಾವೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಎಂಬುದರ ಕುರಿತು ಕಮಾಂಡ್ ಸೆಂಟರ್ಗೆ ಭೇಟಿ ನೀಡಿದ ಸುದ್ದಿಗಾರರ ಜೊತೆ KEA ಕಾರ್ಯನಿರ್ವಾಹಕ ನಿರ್ದೇಶಕ H. ಪ್ರಸನ್ನ ಅವರು ವಿವರಿಸಿದ್ದು ಹೀಗೆ. ಜವಾಬ್ದಾರಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಬಂದಿತ್ತು. ಅದರಂತೆ ನಾವು ಈಗಾಗಲೇ ತಮ್ಗೆ ಗೊತ್ತಿರುವಂತೆ 2 ಸಾರಿ ಪೋಸ್ಟ್ಪೋನ್ ಸಹ ಆಗಿ ಇವತ್ತು ನಾವು ಪರೀಕ್ಷೆಯನ್ನು ನಡೆಸ್ತಾ ಇದ್ದೀವಿ. 67,000 ವಿದ್ಯಾರ್ಥಿಗಳಲ್ಲಿ ನಮಗೆ 52,000 ಮಕ್ಕಳು ಇವತ್ತು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಂಡು ಪರೀಕ್ಷೆಯನ್ನು ಬರೀತಾರೆ. ಪರೀಕ್ಷೆ ಯಾವುದೇ ರೀತಿ ಪರೀಕ್ಷಾ ಅಕ್ರಮಗಳಿಗೆ ಅವಕಾಶ ಕೊಡದೇ ರೀತಿ ಎಕ್ಸಾಮ್ ನಡೆಸಬೇಕು ಅನ್ನುವಂಥದ್ದು ಮತ್ತು ಯಾರು ಸರಿಯಾಗಿ ಓದಿರ್ತಾರೆ ಅವರಿಗೆ ನ್ಯಾಯ ಸಿಗಬೇಕು ಅನ್ನುವಂಥದ್ದು ಸರ್ಕಾರದ ಒಂದು ಉದ್ದೇಶ, ಮಾರ್ಗದರ್ಶನ. ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ವಿಶೇಷವಾಗಿ ಕಲಬುರಗಿ ಮತ್ತು ವಿಜಯಪುರದ ಎಲ್ಲ ಕ್ಲಾಸ್ ರೂಮ್ಗಳಿಗೆ ನಾವು ಜಾಮರ್ ಅಳವಡಿಸಿದ್ದೀವಿ ಮತ್ತು ಉಳಿದಂಥ ಎಲ್ಲ ಕೇಂದ್ರಗಳಲ್ಲಿ ಏನು ನಮ್ಮ ಕ್ವಶನ್ ಪೇಪರ್ ಬಂಡಲ್ ಹೋಗಿ ರೀಚ್ ಆಗುತ್ತೆ ಅಲ್ಲಿ ಸುತ್ತಮುತ್ತ ನಾವು ಜಾಮರ್ ಅಳವಡಿಸಿದ್ದೀವಿ. ಪ್ರತಿ ಕೊಠಡಿಗೆ ನಾವು CC ಕ್ಯಾಮ್ರಾ ಹಾಕ್ಬಿಟ್ಟು ಲೈವ್ DC ಆಫೀಸಲ್ಲಿ ಈ ಥರದ್ದೇ ಒಂದು ಕಮಾಂಡಿಂಗ್ ಸೆಂಟರ್ ಸೆಟಪ್ ಮಾಡಿದ್ವಿ. ಅಲ್ಲಿ DC ಮತ್ತು SP ಅವರು ಕೂತ್ ಮಾನಿಟರ್ ಮಾಡ್ತಾ ಇದ್ದಾರೆ. ಮತ್ತು ರಾಜ್ಯ ಮಟ್ಟದಲ್ಲಿ ನಾವು ಪ್ರಾಧಿಕಾರದಲ್ಲಿ ಇದನ್ನು ಸೆಟಪ್ ಮಾಡಿದ್ವಿ. ಈ ಸರಿ ನಾವು ಒಂದು ಡಿಜಿಟಲ್ ಲಾಕನ್ನು ನಾವು ಬಳಕೆ ಮಾಡಿದ್ವಿ. ಪರೀಕ್ಷೆ 1 ಗಂಟೆ ಇರುವ ಮೊದಲು ಮಾತ್ರ ನನ್ನಿಂದಲೇ ಎಲ್ಲ ಪ್ರಿನ್ಸಿಪಾಲ್ಗಳಿಗೆ ನಾವು ಆ ಒಂದು ಪಾಸ್ವರ್ಡನ್ನು ಶೇರ್ ಮಾಡಿ ನಾವು ಕ್ವಶನ್ ಪೇಪರ್ ಓಪನ್ ಮಾಡಿರುವಂಥದ್ದು. ಹಾಗಾಗಿ ಪಾರದರ್ಶಕವಾಗಿ ಪರೀಕ್ಷೆ ನಡೆಸುವಂಥದ್ದಕ್ಕೆ ಎಲ್ಲ ರೀತಿಯ ಕಠಿಣ ಕ್ರಮಗಳನ್ನು ನಾವು ಪ್ರಾಧಿಕಾರದಿಂದ ನಾವು ತೆಗೆದುಕೊಂಡಿದ್ದೀವಿ. ಮತ್ತು ಜೊತೆಗೆ ದೈಹಿಕ ಪರೀಕ್ಷೆ ನಡೆಸಿದಂಥ ಸಂದರ್ಭದಲ್ಲಿ ಯಾವ ವಿದ್ಯಾರ್ಥಿಗಳು ದೈಹಿಕ ಪರೀಕ್ಷೆಗೆ ಹಾಜರಾಗಿದ್ದರು ಅವ್ರದ್ದು ಫೋಟೋ ಮತ್ತು ಹೆಬ್ಬೆಟ್ಟನ್ನು ಇಲಾಖೆಯವರು ಕ್ಯಾಪ್ಚರ್ ಮಾಡಿದರು.
ಅದೇ ಏಜೆನ್ಸಿಗೆ ಕರೆದು ನಾವಿವತ್ತು ಎಲ್ಲ ಪರೀಕ್ಷಾ ಕೇಂದ್ರದ ಮುಂದೆ ಅವರ ಫೋಟೋ ಮತ್ತೆ ಹೆಬ್ಬೆಟ್ಟನ್ನು ಕ್ಯಾಪ್ಚರ್ ಮಾಡಿ ಕಂಪೇರ್ ಮಾಡಿದ್ವಿ. ಅಂದರೆ ಅದೇ ವಿದ್ಯಾರ್ಥಿ ಪರೀಕ್ಷೆ ಬರೆಯೋದಕ್ಕೆ ಇವತ್ತು ಬರಬೇಕು, ಯಾವುದೇ ಇಂಪರ್ಸನೇಷನ್ ಆಗಬಾರ್ದು, ಅವ್ರ ಬಗ್ಗೆ ಇನ್ಯಾರನ್ನೂ ಕಳಿಸುವಂಥ ಹಿಂದಿನ ಪರೀಕ್ಷೆಗಳಲ್ಲಾಗಿರುವಂಥದ್ದು ಎಲ್ಲ ತಮಗೆ ಗೊತ್ತಿದೆ. ಹಾಗಾಗಿ ಅದನ್ನು ಸಹ ನಾವು ಕಠಿಣವಾಗಿ ಕ್ರಮ ತಗೊಂಡಿದ್ವಿ, ಅದು ಸಹ ಸಕ್ಸಸ್ ಆಗಿದೆ. ಕಲಬುರಗಿಗೆ ಒಂದು ನಮ್ಮ ಕಚೇರಿಯಿಂದನೇ ನಾನು ಕಲಬುರಗಿಗೆ ಒಬ್ಬರು KS ಆಫೀಸರ್ಗೆ ಕಲಬುರಗಿ ಮತ್ತು ವಿಜಯಪುರಕ್ಕೆ ನಮ್ಮ ಕಡೆಯಿಂದ ಡೆಪ್ಯೂಟ್ ಮಾಡಿದ್ವಿ. ಕಲಬುರಗಿ ಮತ್ತು ವಿಜಯಪುರ ಎರಡೂ ಜಿಲ್ಲೆಯಲ್ಲಿ ಎಲ್ಲ ಕೊಠಡಿಗಳಿಗೆ ಜಾಮರ್ ಹಾಕಿದೆ. ಎಂಟೈರ್ ಕಾಲೇಜು ಸುತ್ತಮುತ್ತ ಯಾವುದು ಮೊಬೈಲ್ ವರ್ಕ್ ಆಗ್ತಾ ಇಲ್ಲ, ಅವರು ಏನು ಮಾಡಲಿಕ್ಕೆ ಆಗಲ್ಲ. ಆಮೇಲೆ ಜೊತೆಗೆ ಅಲ್ಲಿ ಜಿಲ್ಲಾಧಿಕಾರಿಗಳು SP ಅವರು ಎಲ್ಲ ಜಿಲ್ಲಾ ಮಟ್ಟದ ಒಂದೊಂದು ಅಧಿಕಾರಿನ ಒಂದೊಂದು ಸೆಂಟರ್ಗೆ ಸ್ಕ್ವಾಡ್ ಅಂತೇಳಿ ಹಾಕಿದ್ದಾರೆ. ಅವರು ನಿರಂತರವಾಗಿ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಹಾಗಾಗಿ ಯಾವುದೇ ಅಕ್ರಮ ಈ ಪರೀಕ್ಷೆ ನಡೆಯಲಿಕ್ಕೆ ಪ್ರಾಧಿಕಾರ ಅವಕಾಶ ಕೊಡಲ್ಲ. ಅಷ್ಟೆಲ್ಲ ಮುಂಜಾಗ್ರತಾ ಕ್ರಮವನ್ನು ನಾವು ತೆಗೆದುಕೊಂಡಿದ್ದೇವೆ. ಪರೀಕ್ಷೆಯಲ್ಲಿ ಯಾವುದೇ ಅಕ್ರಮ ನಡೆಯುತ್ತಿಲ್ಲ ಎಂಬುದನ್ನು ಖಚಿತಪಡಿಸಿಕೊಳ್ಳಲು ಕಮಾಂಡ್ ಸೆಂಟರ್ಗೆ ಭೇಟಿ ನೀಡಿದ್ದ ನೇಮಕಾತಿ ವಿಭಾಗದ ADGP ಶರತ್ ಚಂದ್ರ ಅವರು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು. ಪ್ರಕಾರ 56,200 ಅಭ್ಯರ್ಥಿಗಳು ಈ ಪರೀಕ್ಷೆ ಬರೀತಾ ಇದ್ದಾರೆ. 163 ಸೆಂಟರ್ಸ್, 6 ಊರುಗಳಲ್ಲಿ 163 ಸೆಂಟರ್ಸ್ ನಡೀತಾ ಇದೆ. ಸೊ ಇದಕ್ಕೆ ವ್ಯಾಪಕವಾದ ಸಿದ್ಧತೆಗಳನ್ನ ಪರೀಕ್ಷಾ ಪ್ರಾಧಿಕಾರದವರು ಮಾಡಿಕೊಂಡಿದ್ದಾರೆ ಮತ್ತು ಪ್ರತಿಯೊಂದು ಎಕ್ಸಾಮ್ ಸೆಂಟರ್ಗೆ ಮತ್ತು ಅದರಲ್ಲಿರುವ ಎಕ್ಸಾಮ್ ಹಾಲ್ಗಳಿಗೆ CCTV ಕ್ಯಾಮ್ರಾಸ್ ಫಿಕ್ಸ್ ಮಾಡಿದ್ದಾರೆ. ಮತ್ತು ಇಲ್ಲಿ ಈ ಮಲ್ಲೇಶ್ವರಂನಲ್ಲಿರುವ ಎಕ್ಸಾಮಿನೇಷನ್ ಅಥಾರಿಟಿ ಈ ಕಟ್ಟಡದಲ್ಲಿ ಇವರು ಇದನ್ನು ಮಾನಿಟರ್ ಮಾಡೋದಕ್ಕೆ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಎಲ್ಲ 163 ಎಕ್ಸಾಮ್ ಸೆಂಟರ್ಸ್ನ ಇಲ್ಲಿ ಕೂತ್ಗಡೆ ಇವರು ಗಮನ ಹರಿಸಿ ಯಾವುದೇ ಇಲ್ಲಿಗಲ್ ಆಕ್ಟಿವಿಟಿ ನಡೀದೇ ಇರೋ ಥರ ನೋಡ್ಕೊಳ್ತಾರೆ. ಸೊ ನನ್ನ ಪ್ರಕಾರ ಬಹಳ ಉತ್ತಮವಾಗಿ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಭಾಳ ಚೆನ್ನಾಗಿ ಪರೀಕ್ಷೆ ನಡೀತಾ ಇದೆ. ಎಲ್ಲೂ ಗೊಂದಲ, ಕನ್ಫ್ಯೂಷನ್ ಏನೇ ಇಲ್ಲ. PC ಎಕ್ಸಾಮ್ಸ್ಗೆಲ್ಲ CCTV ಕ್ಯಾಮ್ರಾ ಹಾಕ್ತಾ ಇದೆ. ಒಂದು ಸೆಂಟ್ರಲೈಸ್ ಮಾನಿಟರಿಂಗ್ ನೀವು ಹೇಳೋ ಥರ ಅದನ್ನು ಅಳವಡಿಸೋ ಬಗ್ಗೆ ಚಿಂತನೆ ನಡೆಯುತ್ತದೆ. ಅದನ್ನು ಸಹ ಮುಂದೆ ಜಾರಿಗೆ ತರಲು ಭಾಳ ಎಲ್ಲ ಪ್ರಯತ್ನ ಮಾಡ್ತಾರೆ. ಸರ್, ಇದುವರೆಗೆ ಎಲ್ಲಾದರೂ ಸ್ಟೇಟಲ್ಲಿ ಅಂದರೆ ಈಗ ನಡೆಯುವಂಥ ಎಕ್ಸಾಮ್ ಪರೀಕ್ಷಾ ಕೇಂದ್ರಗಳಲ್ಲಿ ಏನಾದರೂ ಕೇಸಸ್ಗಳು ಅಥವಾ ಸಮಸ್ಯೆಗಳು ಕಂಡು ಬಂದಿದೆ? ಎಲ್ಲೂ ಸಮಸ್ಯೆ ಇಲ್ಲ, ಏನೇನಿಲ್ಲ, ಯಾವುದೇ ರಿಪೋರ್ಟ್ ಆಗಿಲ್ಲ, ಎಲ್ಲ ಸರಿ ಇದೆ. ಅಲ್ಲಿ ಎಕ್ಸಾಮ್ ಸೆಂಟರ್ಗಳಲ್ಲಿ ಸಣ್ಣ ಪುಟ್ಟ ಇರ್ಬೋದು, ಅದೆಲ್ಲ ಅಲ್ಲಲ್ಲೇ ಸಾಲ್ವ್ ಆಗ್ತದೆ. ಬೇರೆ ಏನೂ ಪ್ರಶ್ನೆ ಪತ್ರಿಕೆ ಬಗ್ಗೆ ಆಗಲಿ, OMR ಶೀಟ್ ಬಗ್ಗೆ ಆಗಲಿ, ಉತ್ತರ ಪತ್ರಿಕೆ ಬಗ್ಗೆ ಏನೇನೂ ಗೊಂದಲ ಎಲ್ಲ ಸ್ಮೂತಾಗಿ ನಡೀತಿದೆ. ಥ್ಯಾಂಕ್ ಯು ಸರ್. ಪರೀಕ್ಷೆಯನ್ನು ಯಾವುದೇ ಅಕ್ರಮಕ್ಕೆ ಅವಕಾಶ ಮಾಡಿಕೊಡದಂತೆ ನಡೆಸುವಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಯಶಸ್ವಿಯಾಗಿದೆ. ಆದರೆ ಅಭ್ಯರ್ಥಿಗಳು ಅಯ್ಯೋ ಪರೀಕ್ಷೆ ಬಹಳ ಕಷ್ಟ ಇತ್ತು ಎಂಬ ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ನಿರೀಕ್ಷೆಗೂ ಮೀರಿದಷ್ಟು ಕಠಿಣವಾದ ಪ್ರಶ್ನೆಗಳನ್ನ ಕೇಳಲಾಗಿತ್ತು, ಹೀಗಾಗಿ ನಮಗೆ ನಿರಾಸೆಯಾಗಿದೆ ಎಂದು ಅನೇಕ ಅಭ್ಯರ್ಥಿಗಳು ಜಾಬ್ ನ್ಯೂಸ್ಗೆ ತಿಳಿಸಿದ್ದಾರೆ. 3-4 ಬಾರಿ ಈ ಪರೀಕ್ಷೆ ಮುಂದೂಡಲ್ಪಟ್ಟಿದ್ದರಿಂದ ಕೊನೆಗೂ ಈ ಪರೀಕ್ಷೆ ನಿಗದಿತ ದಿನದಂದು ನಡೆದಿರುವ ಬಗ್ಗೆ ಇನ್ನು ಕೆಲವು ಅಭ್ಯರ್ಥಿಗಳು ಹರ್ಷ ವ್ಯಕ್ತಪಡಿಸಿದ್ದಾರೆ. ಈ ಬಾರಿ ಅಬ್ಜೆಕ್ಟಿವ್ ಟೈಪ್ ಪರೀಕ್ಷೆಯಲ್ಲಿ ಒಂದು ಆಯ್ಕೆಯನ್ನ ಅಂದ್ರೆ 5 ಆಯ್ಕೆಯನ್ನ ನೀಡಿರುವ ಬಗ್ಗೆ ಕೆಲ ಅಭ್ಯರ್ಥಿಗಳು ಜಾಬ್ ನ್ಯೂಸ್ಗೆ ಮಾಹಿತಿ ನೀಡಿದ್ದಾರೆ. ಈ ಹಿಂದೆ ನಡೆದ ಪರೀಕ್ಷೆಗಳಲ್ಲಿ 4 ಆಯ್ಕೆಗಳನ್ನ ಮಾತ್ರ ನೀಡಲಾಗುತ್ತಿತ್ತು, ಈ ಬಾರಿ 5 ಆಯ್ಕೆಗಳನ್ನ ನೀಡಲಾಗಿತ್ತು ಎಂದು ಅವರು ತಿಳಿಸಿದ್ದಾರೆ. ಒಟ್ಟಾರೆ 402 PSI ನೇಮಕಕ್ಕೆ ಸಂಬಂಧಿಸಿದ ಹಾಗೆ ಲಿಖಿತ ಪರೀಕ್ಷೆಯು ಮುಗಿದಿದ್ದು, ಮುಂದೆ ಈ ಲಿಖಿತ ಪರೀಕ್ಷೆಯಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ ಆಯ್ಕೆ ಪ್ರಕ್ರಿಯೆ ನಡೆಯಲಿದೆ. ಈ ಮಾಹಿತಿಯೊಂದಿಗೆ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇವೆ. ಎಲ್ಲರಿಗೂ ನಮಸ್ಕಾರ.